ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಮೀನರಾಶಿಯವರಿಗೆ ಆಗಸ್ಟ್ 2ರಿಂದ 8ರವರೆಗೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ಸ್ಗಳು ನಿಮಗೆ ಬರುತ್ತೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಯಾವುದೇ ದೊಡ್ಡ ಏರಿಳಿತಗಳು ಅಥವಾ ತೊಂದರೆಗಳಿಲ್ಲದೆ ಪ್ರಗತಿಯು ಸ್ಥಿರವಾಗಿ ಮುಂದುವರಿಯುತ್ತೆ. ಆಫೀಸ್ನಲ್ಲಿ ಸಡನ್ನಾಗಿ ಕ್ಲೈಂಟ್ಸ್ಗಳ ಬೇಡಿಕೆಯಲ್ಲಿ ಬದಲಾವಣೆಯನ್ನು ಕೇಳಿದಾಗ ನೀವು ಆತಂಕ ಪಡದೆ ಶಾಂತವಾಗಿ ಯೋಚಿಸಿ ದೊಡ್ಡ ಜವಾಬ್ದಾರಿಗಳನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸಿ ಟೀಮ್ಗಳಿಗೆ ಹಂಚಿ ಕೆಲಸವನ್ನು ಸುಲಭಗೊಳಿಸ್ತೀರ. ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಬಗೆಹರಿಸುವ ನಿಮ್ಮ ನಡೆಯನ್ನು ಕಂಪನಿಯ ಸೀನಿಯರ್ಸ್ ಕಂಡು ಪ್ರಭಾವಿತರಾಗುತ್ತಾರೆ. ಮುಂದಿನ ಪ್ರಾಜೆಕ್ಟ್ನ ಸಂಪೂರ್ಣ ಜವಾಬ್ದಾರಿಯನ್ನು ನಿಮಗೆ ವಹಿಸಬಹುದು. ಈ ವಾರ ನಿಮ್ಮ ಕೆಲಸ ಮಾತಾಡುತ್ತೆ. ಅಷ್ಟು ಎಫರ್ಟ್ ಹಾಕಿ ಕನ್ಸಿಸ್ಟೆಂಟಿಂದ ಕೆಲಸವನ್ನು ಮಾಡ್ತೀರ. ಈ ವಾರ ಪೆಂಡಿಂಗ್ ಕೆಲಸದಲ್ಲಿ ಗಮನ ವಹಿಸಿ ಕಂಪ್ಲೀಟ್ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯ ಚೆನ್ನಾಗಿದೆ, ಆದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಖರ್ಚು ಮಾಡ್ತೀರಾ ಮತ್ತು ಮನೆಯ ಖರ್ಚುಗಳಿಗೆ ದುಡ್ಡು ಖರ್ಚಾಗಬಹುದು. ಮೂಡ್ ಸ್ವಿಂಗ್ಸ್ ಅಥವಾ ಸ್ಟ್ರೆಸ್ಸಿಂದ ಪರ್ಚೇಸ್ ಮಾಡಬಹುದು. ನೀವು ಅಂದರೆ ಮೈಂಡ್ ಸರಿ ಇಲ್ಲದೆ ಇರುತ್ತೆ, ಆದ್ರೂ ನೀವು ಪರ್ಚೇಸ್ ಮಾಡ್ತೀರಾ. ಅದರಿಂದ ನಿಮ್ಗೆ ಸ್ವಲ್ಪ ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡು ನೀವು ಪರ್ಚೇಸ್ ಮಾಡ್ತೀರಾ. ಈ ಸಮಯದಲ್ಲಿ ನಿಮ್ಮ ಫ್ರೆಂಡ್ಸು ಇರ್ತಾರಲ್ವಾ, ಅವ್ರು ಯಾರಾದರೂ ನಿಮ್ಮ ಹತ್ರ ಬಂದು ದುಡ್ಡು ಕೇಳಬಹುದು. ತುಂಬ ಚೆನ್ನಾಗಿ ಮಾತಾಡಿಬಿಟ್ಟು ನಿಮ್ಮ ಹತ್ರ ದುಡ್ಡು ಕೇಳಬಹುದು. ಆದರೆ ನೀವು ಕೇರ್ಫುಲ್ಲಾಗಿ ಯೋಚನೆ ಮಾಡಿ ನೀವು ನಿರ್ಧಾರ ತಗೋಬೇಕು. ಎಮೋಷ್ನಲಿಂದ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಅವರೇನೋ ಎಮೋಷ್ನಲಾಗಿ ಹೇಳ್ತಾರೆ, ಆಗ ನೀವು ಪಾಪ ಅಂತ ನೀವು ಕೊಡೋಕ್ಕೆ ಹೋಗ್ತೀರಾ. ಆ ಥರ ಕೊಡೋಕ್ಕೆ ಹೋಗಬೇಡಿ. ಅಥವಾ ಇನ್ವೆಸ್ಟ್ಮೆಂಟ್ ಸಹ ಮಾಡೋಕ್ಕೆ ಹೋಗಬೇಡಿ. ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಾದ್ರೆ ಫೋಕಸ್ ಏನೋ ಚೆನ್ನಾಗಿದೆ, ಆದರೆ ನೀವು ಒಂದೇ ಸಲ ಫುಲ್ ಓದಿ ಮುಗಿಸ್ತೀನಿ ಅಂತ ಆತುರ ಪಡದೆ ಸ್ಟೆಪ್ ಬೈ ಸ್ಟೆಪ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡೋದು ಉತ್ತಮ. ಟೀಚರ್ಸ್ ಅಥವಾ ನಿಮ್ಮ ಕ್ಲಾಸ್ಮೇಟಿಂದ ನಿಮಗೆ ಸಲಹೆಗಳು ಸಿಗೋದ್ರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಫುಲ್ ಬೂಸ್ಟ್ ಆಗಿ ನಿಮಗೆ ಸರಿಯಾದ ಡೈರೆಕ್ಷನ್ ಸಿಗುತ್ತೆ. ಮತ್ತು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಓದೋವಾಗ ಸಾಕಷ್ಟು ನೀರನ್ನು ನೀವು ಕುಡಿತಾ ಇರಬೇಕು ಅವಾಗವಾಗ. ಮತ್ತು ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ ಕಾಮ್ ಆಗಿ ಶಾರ್ಪ್ ಆಗುತ್ತೆ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ. ಆಗಸ್ಟ್ 2ನೇ ತಾರೀಕಿಗೆ ನಿಮ್ಮ ಧನಸ್ಥಾನಾಧಿಪತಿ ಕುಜ ಬಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಬುಧನ ಜೊತೆ ಸಂಚಾರವನ್ನು ಮಾಡ್ತಾನೆ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ವಾರದ ಆರಂಭದಲ್ಲಿ ಖುಷಿಯ ಸಮಯ. ಮತ್ತು ನೋಡಿ, ಆಗಸ್ಟ್ 1ನೇ ತಾರೀಕಿಗೆ ಷಷ್ಠಮ ಭಾವದಿಂದ ಶುಕ್ರ ಸಪ್ತಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಸಪ್ತಮ ಭಾವ ಬಂದು ಸಂಗಾತಿ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಭಾವ. ಶುಕ್ರ ಇಲ್ಲಿರೋದ್ರಿಂದ ಸಂಗಾತಿಯೊಂದಿಗೆ ಖುಷಿಯ ಕ್ಷಣಗಳು ಅಂತಲೇ ಹೇಳ್ಬೋದು. ಫ್ಯಾಮ್ಲಿ ಗೆಟ್ ಟುಗೆದರ್ ಮಾಡಬಹುದು. ಸಂಬಂಧಿಕರ ಜೊತೆ ಮತ್ತು ಒಡ ಹುಟ್ಟಿದವರ ಜೊತೆ ತುಂಬ ಪ್ರೀತಿಯಿಂದ ಮಾತುಕತೆಯಾಗಿ ಖುಷಿಯ ಕ್ಷಣಗಳು ಇರುತ್ತೆ. ವಾರದ ಮಧ್ಯದಲ್ಲಿ ಮನೆಗೋಸ್ಕರ ಖರ್ಚಾಗ್ಬೋದು ಮತ್ತು ತಾಯಿಯ ಆರೋಗ್ಯದ ವಿಚಾರವಾಗಿ ನಿಮಗೆ ಎಮೋಷ್ನಲ್ ಸ್ಟ್ರೆಸ್ ಆಗಬಹುದು. ತಾಳ್ಮೆಯಿಂದ ವರ್ತಿಸಿ, ಓವರ್ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ವಾರದ ಅಂತ್ಯದಲ್ಲಿ ಮಕ್ಕಳಿಗೋಸ್ಕರ ಅವರ ಅಗತ್ಯಗಳಿಗೆ ಖರ್ಚು ಮಾಡಬೇಕಾಗಿ ಬರಬಹುದು. ನಿಮ್ಮ ಸುತ್ತಮುತ್ತ ಕೊಲೀಗ್ಸು ಅಥವಾ ನಿಮ್ಮ ಫ್ರೆಂಡ್ಸು ಯಾರೇ ಇದ್ರೇನು ಅವರ ಟೆನ್ಷನ್ ಎಲ್ಲ ನೀವು ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ಅವಾಯ್ಡ್ ಮಾಡಿ. ಅವ್ರು ಹೇಳ್ತಾರೆ ಅಲ್ಲಿಗಲ್ಲೇ ಕೇಳ್ಬಿಟ್ಟು ಬಿಟ್ಬಿಡಿ. ಅದೇ ಯೋಚನೆ ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕೆಲಸದಲ್ಲಿ ಫುಲ್ ಬ್ಯುಸಿಯಾಗಿರ್ತೀರ, ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಅದರಿಂದ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಬಹುದು. 8 ಅವರ್ಸ್ ನೀವು ನಿದ್ದೆ ಮಾಡಲೇಬೇಕು ಮತ್ತು ಡೈಜೆಷನ್ ಸಮಸ್ಯೆ ಆಗಬಹುದು. ಒಳ್ಳೆ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ. ಕೆಲಸದ ಒತ್ತಡದಿಂದ ಕಾಲಿನಲ್ಲಿ ನೋವು ಕಾಣಿಸ್ಕೋಬಹುದು. ಆದಷ್ಟು ನೀವು ಬ್ರೀದಿಂಗ್ ಎಕ್ಸಸೈಸು, ಲೈಟಾಗಿ ಸ್ಟ್ರೆಚಿಂಗ್ ಎಕ್ಸಸೈಸನ್ನು ಮಾಡ್ಕೋಬೇಕು. ಲೈಟಾಗಿ ವಾಕಿಂಗ್ ಆದರೂ ಮಾಡಿ ಪ್ರತಿದಿನ ಬೆಳಗ್ಗೆ. ಸಾಕಷ್ಟು ನೀವು ನೀರನ್ನು ಕುಡಿಬೇಕು. ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಿ ಬ್ಯಾಲೆನ್ಸ್ಡ್ ಮೀಲನ್ನು ನೀವು ಸೇವನೆ ಮಾಡಬೇಕು. ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೋಬೇಕು ನೀವು. ಮತ್ತು
ವ್ಯಯಭಾವದಲ್ಲಿ ರಾಹು ಇರೋದ್ರಿಂದ ಪ್ರತಿದಿನ ರಾಹು ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ರಾಹುವೇ ನಮಃ ಅಂತ 108 ಸಲ ಜಪಿಸಿ. ನಿಮ್ಮ ರಾಶ್ಯಾಧಿಪತಿ ಗುರು ಹಸ್ತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ಸಿಲು, ಪೆನ್ನು ಏನಾದರೂ ಒಂದು ದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.